ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ಒಂದು ತರಗತಿಯಲ್ಲಿ ರೀಸನಿಂಗ್ ಅಲ್ಲಿ ಬರ್ತಕ್ಕಂತಹ ಒಂದು ಚಾಪ್ಟರ್ ಕ್ಲಾಕ್ ಗಡಿಯಾರದ ಬಗ್ಗೆ ನಾವು ಅಧ್ಯಯನ ಮಾಡೋಣ. UPSC ಇಂದ PC ವರೆಗೂ ಒಂದು ಅಥವಾ ಎರಡು ಕ್ವಶನ್ ಈ ಗಡಿಯಾರ ಚಾಪ್ಟರ್ ದಿಂದ ಕ್ವಶನ್ ರೈಸ್ ಆಗ್ತವ. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಆ ಗಡಿಯಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಷ್ಟೆಲ್ಲ ಪ್ಯಾಟರ್ನ್ ಗಳಿವೆಲ್ಲ ಅವು ಅಷ್ಟು ಪ್ಯಾಟರ್ನ್ ಗಳನ್ನ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಈ ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳು ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಬರ್ತಾವಂತಂದು ನೋಡೋಣ. ಸೊ ಮೊದಲನೇ ಪ್ಯಾಟರ್ನ್ ಆಂಗಲ್, ಡಿಗ್ರಿ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ನೆಕ್ಸ್ಟ್ ಟೈಮ್ ಅಂಡ್ ಡೈರೆಕ್ಷನ್, ಟೈಮು ಮತ್ತೆ ಡೈರೆಕ್ಷನ್ ಕೊಟ್ಟು ಸೆಕೆಂಡ್ ಡೈರೆಕ್ಷನ್ ಅನ್ನ ಕೇಳ್ತಾರ. ಏನು ಟೈಮು ಮತ್ತು ಡೈರೆಕ್ಷನ್ ಕೊಟ್ಟು ಎರಡನೇ ಡೈರೆಕ್ಷನ್ ನ ಕೇಳ್ತಾರ. ಈ ಕ್ವಶನ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಲ್ಲ, ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ತದ. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಈ ಗಡಿಯಾರದಲ್ಲಿ ಇರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪ್ಯಾಟರ್ನ್ ಯಾವ್ದು ಅಂತಂದ್ರೆ ವಾಟರ್ ಮತ್ತೆ ಮಿರರ್ ಇಮೇಜ್. ಏನು ವಾಟರ್ ಮತ್ತೆ ಮಿರರ್ ಇಮೇಜ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಗಡಿಯಾರ, ಇಲ್ಲಿ ನೋಡಿ. One, 2, 3, 4, 5, 7, 8, 9, 10, 11. ಸೊ ಇಲ್ಲಿ ಈ ರೀತಿ ನಮ್ಮ ಗಡಿಯಾರ ಇರ್ತದ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ, ಈ ಒಂದು ಚಿಕ್ಕ ಮುಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಅವರ್ ಹ್ಯಾಂಡ್, ಗಂಟೆಯ ಮುಳ್ಳು. ಸೊ ಈ ದೊಡ್ಡ ಮುಳ್ಳಿಗೆ ಸೆಕೆಂಡ್ ಹ್ಯಾಂಡ್. ನಿಮಿಷದ ಮುಳ್ಳು ಅಂತಂದು ಕರಿತೀವಿ. ಈ ಗಂಟೆಯ ಮುಳ್ಳು ಗಂಟೆಗಳನ್ನ ತೋರಿಸಿದರೆ ನಿಮಿಷದ ಮುಳ್ಳು ನಿಮಿಷವನ್ನ ತೋರಿಸ್ತದ. ಸೊ ಇಲ್ಲಿ ನೋಡಿ ಸಿಂಪಲ್ ಕಾನ್ಸೆಪ್ಟ್ ಇದೆ, ತಿಳ್ಕೊಳ್ಳಿ. ಇಲ್ಲಿ ನೋಡಿ ನಿಮಿಷದ ಮುಳ್ಳು ಇದೆ. ಈ ನಿಮಿಷದ ಮುಳ್ಳು 12 ಮೇಲೆ ಇದೆ. ಈ 12ರಿಂದ 1 ಮೇಲೆ ಬರ್ಬೇಕಂದ್ರೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ, 5 ನಿಮಿಷ ಅಂತಂದು ಹೇಳ್ತೀವಿ. ಸೊ ಅದೇ ರೀತಿ 1ರಿಂದ 2ಕ್ಕೆ ಬರ್ಬೇಕಂದ್ರೆ 10 ನಿಮಿಷ. ಸೊ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ನಡುವೆ ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪ್ ಎಷ್ಟು ನಿಮಿಷವನ್ನು ತೋರಿಸ್ತದ ಅಂದ್ರೆ 5 ನಿಮಿಷವನ್ನು ತೋರಿಸ್ತದ. ಸೊ ಇದು ಕಂಪ್ಲೀಟ್ ಆಗಿ ಈ ದೊಡ್ಡ ಮುಳ್ಳು ನಿಮಿಷದ ಮುಳ್ಳು ರೊಟೇಟ್ ಆಗಿ ಈ 12ರಿಂದ ಪ್ರಾರಂಭವಾಗಿ 12ಕ್ಕೆ ಬಂದು ನಿಂತಿರ್ಬೇಕಂದ್ರೆ ಅದು ಎಷ್ಟು ನಿಮಿಷವನ್ನು ತೋರಿಸ್ತದ ಅಂತಂದ್ರೆ ಅದು ಎಷ್ಟು 60 ನಿಮಿಷವನ್ನು ತೋರಿಸ್ತದ. ಎಷ್ಟು 60 ಮಿನಿಟ್ ಅನ್ನ ತೋರಿಸ್ತದ. ಈ ದೊಡ್ಡ ಮುಳ್ಳು ಕಂಪ್ಲೀಟ್ ರೊಟೇಷನ್ ಆಯ್ತು. ಸೊ ಇದು ಎಷ್ಟು ಡಿಗ್ರಿ ರೊಟೇಷನ್ ಆಯ್ತು, 360 ಡಿಗ್ರಿ ರೊಟೇಷನ್ ಆಯ್ತು. ಎಷ್ಟು 360 ಡಿಗ್ರಿ ಆಯ್ತು ನೋಡಿ. ಓಕೆ, ಈಗ 60 ನಿಮಿಷ ಅಂತಂದ್ರೆ 360 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ಲತ್ತದ. ನಮಗ ಒಂದು ನಿಮಿಷದಲ್ಲಿ ಎಷ್ಟು ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದ ಅಂತಂದು ಕ್ವಶನ್ ಕೇಳ್ತಾರೆ. ಸೊ 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಫಾರ್ಮೇಶನ್ ಆಗ್ತದ, ಇಲ್ಲಿ ನೋಡಿ. 1 minute is equal to 360/60 ಡಿವೈಡೆಡ್ ಬೈ ಮಾಡ್ಲಾಕ್ ಬಂದ್ರೆ ಸಾಕು, ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ನೋಡಿ 0 ಮತ್ತೆ 0, 6 ಒಂದ್ಲೆ 6, 6ಲೆ 36. ಸೊ 1 ನಿಮಿಷ is equal to 6 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ಲತ್ತದ ನೋಡಿ. ಎಷ್ಟು 1 ನಿಮಿಷ ಏನ್ ಮಾಡ್ತದ, 6 ಡಿಗ್ರಿಯನ್ನ ಫಾರ್ಮೇಶನ್ ಮಾಡ್ಲತ್ತದ. ಸೊ ಅದೇ ರೀತಿ 60 ಮಿನಿಟ್ ಅದು ಎಷ್ಟು 360 ಡಿಗ್ರಿಯನ್ನ ಫಾರ್ಮೇಶನ್ ಮಾಡಿದ್ರೆ 1 ನಿಮಿಷ ಏನ್ ಮಾಡ್ತದ, ಇದು 6 ಡಿಗ್ರಿಯನ್ನ ಫಾರ್ಮೇಶನ್ ಮಾಡ್ತದೆ. ಇದು ಯಾವುದು ಅಂತಂದ್ರೆ ಇದು ನಿಮಿಷದ ಮುಳ್ಳಿನ ನೋಡ್ರಿ, ಇದು ನಿಮಿಷದ ಮುಳ್ಳು ಫಾರ್ಮೇಶನ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಗಂಟೆಯ ಮುಳ್ಳು. ಈ ಗಂಟೆಯ ಮುಳ್ಳಿದೆ, ಇಲ್ಲಿ ಎಷ್ಟಿದೆ ಕಂಪ್ಲೀಟ್ ಗಂಟೆಯ ಮುಳ್ಳು 12ರಿಂದ ಪ್ರಾರಂಭವಾಗಿ ಎಷ್ಟು ಗಂಟೆ ತಿರುಗ್ತದ, 12
ಗಂಟೆ ತಿರುಗ್ತದೆ ನೋಡಿ. 12. ಇದು ಕೂಡ ಒಂದು ಸರ್ಕಲ್ ರೊಟೇಷನ್ ಆಗ್ಬೇಕಂದ್ರೆ ಎಷ್ಟು ಡಿಗ್ರಿ ಆಂಗಲ್ ನ ಫಾರ್ಮೇಶನ್ ಮಾಡ್ತದ? ಇದು ಕೂಡ 360 ಡಿಗ್ರಿ ಆಂಗಲ್. ಓಕೆ, ಸೊ 12 ಗಂಟೆದು ಗೊತ್ತಾಯ್ತು. ನಮಗ್ 1 ಗಂಟೆ ಕಂಡುಹಿಡಿಯತ್ತ. 1 ಗಂಟೆ ಈಸ್ ಈಕ್ವಲ್ ಟು ಎಷ್ಟು? ಇಲ್ಲಿ ನಾವ್ ಈಗಲೇ ಮಾಡಿದ್ವಿ. ಈ 1 ನಿಮಿಷ ಎಷ್ಟಂದ್ರೆ 360/60. ಅದೇ ರೀತಿ ಇಲ್ಲಿ 360/12. 12 ಒಂದ್ಲೆ 12 ಮೂರ್ಲೆ. ಸೊ 1 ಗಂಟೆ ಈಸ್ ಈಕ್ವಲ್ ಟು 30 ಡಿಗ್ರಿ ಆಂಗಲ್ ಫಾರ್ಮೇಶನ್ ಮಾಡ್ಲತ್ತದ. ಇದು ನಿಮ್ಮ ಕಾನ್ಸೆಪ್ಟ್ ತಿಳಿಲಿ ಅಂತಂತಂದು ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ಲತ್ತೀನಿ. ನಿಮಗ ಕಾನ್ಸೆಪ್ಟ್ ತಿಳ್ಕೋದಿಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು? 1 ನಿಮಿಷ = 6 ಡಿಗ್ರಿ, 60 ನಿಮಿಷ = 360 ಅಂತೂ ಬೈಪಟ್ನು ಮಾಡ್ಬೋದು. ಓಕೆ, ಇದು 1 ಗಂಟೆ ಈಸ್ ಈಕ್ವಲ್ ಟು 30 ಡಿಗ್ರಿ ಆಯ್ತು. ಇಲ್ಲಿ ನೋಡಿ 1 ಗಂಟೆ ಆಯ್ತು. ಸೊ ಈ 1 ಗಂಟೆ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? 60 ನಿಮಿಷ ಅಂತಾನು ಕನ್ಸಿಡರ್ ಮಾಡ್ತೀವಿ. ಈ 1 ಗಂಟೆಯನ್ನ 60 ನಿಮಿಷ ಅಂತಂದು ಕನ್ಸಿಡರ್ ಮಾಡ್ತೀವಿಲ್ಲ. ಹಾಗಾದ್ರೆ ಈ 60 ನಿಮಿಷ ಇಸ್ ಈಕ್ವಲ್ ಟು ಎಷ್ಟು? ಓಕೆ, ಕ್ವಶನ್ ಏನು? 60 ನಿಮಿಷ ಇಸ್ ಈಕ್ವಲ್ ಟು ಎಷ್ಟು? ಸೊ 60 ನಿಮಿಷ 1 ಗಂಟೆಗೆ ನಾವು ಡಿಗ್ರಿ ಏನಿದೆ ಅಲ್ಲಿ ಇದು 1 ಗಂಟೆ ಇದೆಲ್ಲ ಅದು 30 ಡಿಗ್ರಿ ಅಂತಂದು ಇದೆ. ಎಷ್ಟು? 30 ಡಿಗ್ರಿ. ಸೊ 60 ಮಿನಿಟ್ ಈಸ್ ಈಕ್ವಲ್ ಟು 30 ಡಿಗ್ರಿ ತಗೋಬೋದಾ? 1 ಗಂಟೆಯನ್ನ 30 ಡಿಗ್ರಿ ಫಾರ್ಮೇಶನ್ ಮಾಡಿದ್ರೆ ನಾವು 60 ಮಿನಿಟ್ ಅನ್ನ ಕನ್ವರ್ಟ್ ಮಾಡ್ಕೇಸಿಂದ 30 ಡಿಗ್ರಿ ಅಂತ ತಗೋಬೋದಲ್ಲ. 60 ಮಿನಿಟ್ ಆದ್ರೂ ಒಂದೇ, 1 ಗಂಟೆ ಆದ್ರೂ ಒಂದೇ. ನೆಕ್ಸ್ಟ್ ಇದರಲ್ಲಿ 1 ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದ? ಈ ಗಂಟೆ ಮುಳ್ಳಲ್ಲಿ ಬೇರೆ ಆಗ್ತದ. ಓಕೆ, ಇದು ನಿಮಿಷದ ಮುಳ್ಳಲ್ಲಿ ಆಯ್ತು. ಈ ಗಂಟೆ ಮುಳ್ಳಲ್ಲಿ 1 ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದ ಅಂತಂದು ನೋಡೋಣ ಬನ್ನಿ. ಸೊ 1 ನಿಮಿಷ ಇಸ್ ಈಕ್ವಲ್ ಟು 30/60. 0 0 ಕ್ಯಾನ್ಸಲ್. 3 1 3 2. ಸೊ 1 ನಿಮಿಷ ಇಸ್ ಈಕ್ವಲ್ ಟು 1/2 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದೆ. ತಿಳಿತಾ? 1 ನಿಮಿಷ ಇಸ್ ಈಕ್ವಲ್ ಟು 1/2 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದ. ಇದಿಷ್ಟು ತಿಳಿತಾ ಕಾನ್ಸೆಪ್ಟ್? ಇಲ್ಲಿ ನೋಡಿ 60 ಮಿನಿಟ್ ಇಸ್ ಈಕ್ವಲ್ ಟು 360 ಡಿಗ್ರಿ ಆದ್ರೆ 1 ನಿಮಿಷ ಎಷ್ಟಾಗ್ತದ? 6 ಡಿಗ್ರಿ ಆಗ್ತದ. ಇದು ಎಲ್ಲಿ? ನಿಮಿಷದ ಮುಳ್ಳಿನಲ್ಲಿ ಈ ರೀತಿ ಫಾರ್ಮೇಶನ್ ಆಗ್ತದ. ಅದೇ ರೀತಿ ಗಂಟೆಯ ಮುಳ್ಳಿನಲ್ಲಿ 12 ಗಂಟೆ ತಂದರೆ 360 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದ. ಸೊ 1 ಗಂಟೆಗೆ ಎಷ್ಟಾಗ್ತದ ಅಂದ್ರೆ 30 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದೆ. ಅದೇ ರೀತಿ 1 ನಿಮಿಷಕ್ಕೆ ಎಷ್ಟಾಗ್ತದ ಅಂತಂದ್ರೆ 1/2 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದ. ಇದಿಷ್ಟು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನೋಡಿ ಈ ಮಿನಿಟ್ ಹ್ಯಾಂಡಿಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿರ್ತದ. ಸೊ ಕ್ವಶನ್ ಏನಿದೆ? ವೆನ್ ಮಿನಿಟ್ ಹ್ಯಾಂಡ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 20 ಮಿನಿಟ್. ಏನು? ಮಿನಿಟ್ ಹ್ಯಾಂಡ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 20 ಮಿನಿಟ್, ದೆನ್ ವಾಟ್ ವಾಸ್ ದ ಆಂಗಲ್ ಮೇಡ್ ಬೈ ಇಟ್? ಎಷ್ಟು ಕೋನವನ್ನ ಇದು ಮಾಡ್ತದ ಅಂತಂದು ಕ್ವಶನ್ ಕೇಳಿದ್ದಾರೆ. ಏನ್ ಕ್ವಶನ್ ಇದೆ ಅಂದ್ರೆ, ಇನ್ನೊಂದ್ಸಲ ಹೇಳ್ತೀನಿ ಕನ್ನಡದಲ್ಲಿ ಕೇಳಿ. ಮಿನಿಟ್ ಹ್ಯಾಂಡ್ ಇದೆ ಏನಿದೆ ಅಲ್ಲ, ಇದು 20 ಮಿನಿಟ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತು. ಇಲ್ಲಿ ನೋಡಿ, ಈ ಮಿನಿಟ್ ಹ್ಯಾಂಡು 20 ಮಿನಿಟ್ಸ್ ಅಂದ್ರೆ 4 ಅಲ್ಲಿ ಬರ್ತದೆ. ಓಕೆ, 20 ಮಿನಿಟ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತು. ಈ 20 ಮಿನಿಟ್ ಅಲ್ಲಿ ಅದು ಎಷ್ಟು ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗಿದೆ ಅಂತಂದು ಕ್ವಶನ್ ಕೇಳಿದ್ದಾರೆ. ಎಷ್ಟು ಡಿಗ್ರಿ ಫಾರ್ಮೇಶನ್ ಆಗಿದೆ ಅಂತಂದು ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಮ್ಯಾಥಮೆಟಿಕ್ಸ್ ಯಾವ ರೀತಿ ಅಂತಂದ್ರೆ, ಕ್ವಶನ್ ಕರೆಕ್ಟ್ ಆಗಿ ಓದಿದ್ರೆ ಏನಾಗುತ್ತೆ, ಈ ಕ್ವಶನ್ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಕ್ವಶನ್ ಏನ್ ಕೇಳಿದಾನೆ? ಮಿನಿಟ್ ಹ್ಯಾಂಡ್. ಮಿನಿಟ್ ಹ್ಯಾಂಡ್ ಅದು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದೀವಿ. ಸೊ 60 ಮಿನಿಟ್ ಅಂತಂದ್ರೆ ಎಷ್ಟು? 360 ಡಿಗ್ರಿ ಆದ್ರೆ 1 ಮಿನಿಟ್ ಎಷ್ಟಾಯ್ತು? 6 ಡಿಗ್ರಿ ಆಯ್ತು. 1 ನಿಮಿಷ ಎಷ್ಟಾಯ್ತು? 6 ಡಿಗ್ರಿ. ಸೊ ಕ್ವಶನ್ ಏನ್ ಕೇಳಿದ್ರೆ 20 ಮಿನಿಟ್ಸ್. 1 ಮಿನಿಟ್ ಅಂದ್ರೆ 6 ಡಿಗ್ರಿ.
ಸೊ 20 ಮಿನಿಟ್ ಇಂಟು 6 ಅಂದ್ರೆ ಎಷ್ಟಾಯ್ತು? 120 ಡಿಗ್ರಿ ಆಯ್ತು ನೋಡಿ. ಇಷ್ಟೇ ಸಿಂಪಲ್. 20 ಮಿನಿಟ್ಗೆ 6 ಡಿಗ್ರಿಯಿಂದ ಇಂಟು ಮಾಡಬೇಕು. ಎಷ್ಟಾಯ್ತು? 120 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇದರಲ್ಲೇ ಈ ಪ್ಯಾಟರ್ನ್ ಅಲ್ಲೇ ನೆಕ್ಸ್ಟ್ ಕ್ವಶನ್. ಇದು ಪ್ಯಾಟರ್ನ್ 1 ಅಂತ ಬರ್ಕೊಳ್ಳಿ. ಈ ಪ್ಯಾಟರ್ನ್ ಅಲ್ಲೇ ಇನ್ನೊಂದು ಕ್ವಶನ್ ಕೇಳಿ ನೋಡಿ. 1 ಗಂಟೆ 35 ನಿಮಿಷ. ಇಲ್ಲಿ ನೋಡಿ ಕ್ವಶನ್ ಸೇಮ್. ವೆನ್ ದ ಮಿನಿಟ್ ಹ್ಯಾಂಡ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್, ಇಲ್ಲಿ 20 ಮಿನಿಟ್ಸ್ ಇದ್ದಲ್ಲಿ 1 hour 35 minutes. 1 hour 35 minutes. Then what was the angle made by it? ಸಾಲ್ವ್ ಮಾಡಿ ನೋಡೋಣ. 1 hour 35 minutes ಅಂತಂದು ಕೇಳಿ ಆಂಗಲ್ ಎಷ್ಟಾಗ್ತದ ಅಂತಂದು ಕೇಳಿದ್ದಾರೆ. ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಟ 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 ಆನ್ಸರ್ ಹೇಳಿ. ಇಲ್ಲಿ ನೋಡಿ ಹೇಳ್ತೀನಿ ಕೇಳಿದ್ದು ಒಂದು ಪ್ಯಾಟರ್ನ್. ಈ 1 hour ನಾವು ಯಾವ ರೀತಿ ತಗೊಂಡ್ವಿ? 60 ಮಿನಿಟ್ ಅನ್ನ ಕನ್ಸಿಡರ್ ಮಾಡಬಹುದಾ? 1 hour 1 hour ಅಂದ್ರೆ 60 ಮಿನಿಟ್. ನಮಗ ಮಿನಿಟ್ ಅಂತಂದು ಕ್ವಶನ್ ಕೇಳ್ತಾ ಇದ್ದಾರೆ. ಮಿನಿಟ್ ಅಂದ್ರೆ ಮಿನಿಟ್ ಅಲ್ಲೇ ಕನ್ವರ್ಟ್ ಮಾಡಬೇಕು. ಮಿನಿಟ್ ಹ್ಯಾಂಡ್ 60 ಮಿನಿಟ್. ಇದು ಅವ್ರು ಕೊಟ್ಟಿದ್ದಾರೆ 35 ಮಿನಿಟ್ ಅಂತಂದು. ಓಕೆ, 60 ಮಿನಿಟ್ ಮತ್ತೆ 35 ಮಿನಿಟ್ ಕೊಟ್ಟಿದ್ದಾರೆ. ಇವೆರಡನ್ನ ಪ್ಲಸ್ ಮಾಡಬೇಕು. ಎಷ್ಟಾಯ್ತು? 60 ಪ್ಲಸ್ 35 95 ಮಿನಿಟ್ ಆಯ್ತು. 95 ಮಿನಿಟ್ ಆಯ್ತಲ್ಲ. ಈ 95 ಮಿನಿಟ್ ಆಗ್ಬೇಕಂದ್ರೆ ಯಾವ ಆಂಗಲ್ ಆಗ್ತದ? ಈ 95 ಮಿನಿಟ್ ಬಂತಪ್ಪ ಅಂತಂದ್ರೆ ಯಾವ ಆಂಗಲ್ ಫಾರ್ಮೇಶನ್ ಆಗ್ತದ ಅಂತ ಕ್ವಶನ್ ಕೇಳಿದ್ರೆ, ಇಲ್ಲೂ ಏನೂ ಇಲ್ಲ. 95 ಇಂಟು 6 ಸೇಮ್ 1 minute is equal to 6 degree. 95 minute into 6 degree ಅಂತಂದ್ರೆ ಎಷ್ಟು ಆಗ್ತದೆ ನೋಡಿ. ಇಲ್ಲಿ ನೋಡಿ ಇಂಟು ಮಾಡಿ. 95 ಇಂಟು 6. 6 5 30 ಕೈಲ 3. 6 9 54 55 56 57. 570 ಡಿಗ್ರಿ ಆಂಗಲ್. ಓಕೆ, 570 ಡಿಗ್ರಿ ಆಂಗಲ್ ಇದು ಆನ್ಸರ್ ಆಗುತ್ತೆ. ಇಲ್ಲಿ ನೋಡಿ ಇನ್ನೊಂದು ಆಪ್ಷನ್ ಅಲ್ಲಿ ಯಾವ ರೀತಿ ಇಡ್ತಾರ ಅಂತಂದ್ರೆ, ಅವರು ಡೈರೆಕ್ಟ್ ಇವೆರಡನ್ನ ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಕಿಸಿಂದ ಆನ್ಸರ್ನು ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಾವು ಎರಡರ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು? ಪ್ರಿಪೇರ್ ಆಗಿರ್ಬೇಕು. ಮೊದಲನೇದಾಗಿ ಏನು, ಇವೆರಡನ್ನ ಪ್ಲಸ್ ಮಾಡಿದ್ಮೇಲೆ ಆನ್ಸರ್ ಇದು ಬರ್ತದ. ಒಂದ್ ವೇಳೆ ಆಪ್ಷನ್ ಅಲ್ಲಿ ಇದು ಇರ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡಿ, 35 ಡೈರೆಕ್ಟ್ ಬರೀ ಇದು 1 hour 60 ಮಿನಿಟ್ ನ ಬಿಡಿ, 1 hour ನ ಬಿಡಿ, 35 ಮಿನಿಟ್ ನ ತಗೊಂಡು 35 ಇಂಟು 6. 6 5 30 ದಶಕ 3, 6 3 18 19 20 21 ಟು 10 ಡಿಗ್ರಿ ಆರ್ 210 ಡಿಗ್ರಿ ನಿಮ್ಮ ಆನ್ಸರ್ ನೋಡಿ. ಒಂದ್ ವೇಳೆ ಆಪ್ಷನ್ ಅಲ್ಲಿ 570 ಇತ್ತಂದ್ರೆ ಇದು ಪ್ಲಸ್ ಮಾಡದಲ್ಲಿ 570 ಬಂತಂದ್ರೆ, ಆಪ್ಷನ್ ಅಲ್ಲಿ 570 ಇತ್ತಂದ್ರೆ ಇದು ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಒಂದ್ ವೇಳೆ 570 ಆಪ್ಷನ್ ಅಲ್ಲಿ ಇಲ್ಲ ಅಂತಂದ್ರೆ ನೀವೇನ್ ಮಾಡಿ, ಈ ಅವರ್ ನ ಬಿಟ್ಟು ಈ 35 ನ ಅಷ್ಟೇ ಏನ್ ಮಾಡಿ 6 ಇಂದ ಮಲ್ಟಿಪ್ಲೈ ಮಾಡಿ. 6 ಡಿಗ್ರಿ ಆಂಗಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 210 ಆನ್ಸರ್ ಆಗುತ್ತೆ. ಇದು ಫಸ್ಟ್ ಪ್ಯಾಟರ್ನ್. ಸೊ ನೆಕ್ಸ್ಟ್ ಪ್ಯಾಟರ್ನ್, ಸೊ ನೋಡಿ ನೆಕ್ಸ್ಟ್ ಸೆಕೆಂಡ್ ಪ್ಯಾಟರ್ನ್. ಸೆಕೆಂಡ್ ಪ್ಯಾಟರ್ನ್ ಕ್ವಶನ್ ನೋಡಿ. ಫೈಂಡ್ ದ ಆಂಗಲ್ ಟ್ರೇಸ್ಡ್ ಬೈ ದ ಅವರ್ ಹ್ಯಾಂಡ್. ಕ್ವಶನ್ ನೋಡಿ, ಆವಾಗಲೇ ಮಿನಿಟ್ ಹ್ಯಾಂಡ್ ಕೇಳಿದ್ರು. ಸೊ ಇವಾಗ ಅವರ್ ಹ್ಯಾಂಡ್ ಕೇಳ್ತಾ ಇದ್ದಾರೆ. ಅವರ್ ಹ್ಯಾಂಡ್ ಆಫ್ ಎ ಕರೆಕ್ಟ್ ಕ್ಲಾಕ್ ಬಿಟ್ವೀನ್ 9 o'clock to 2 o'clock. ಏನ್ ಕೇಳಿದರೆ, ಅವರ್ ಹ್ಯಾಂಡ್ ಅಲ್ಲಿರ್ತಕ್ಕಂತಹ ಈ 9 ರಿಂದ 2 ಕ್ಲಾಕ್ಗಳ ಮಧ್ಯೆ ಎಷ್ಟು ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದೆ ಅಂತಂದು ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನೋಡಿ, ಮೊದಲು ನಾವು ಗಡಿಯಾರದ ಚಿತ್ರವನ್ನ ಹಾಕೋಣ. 12 1 2 3 4 5 6 8 9 10 11 ರಫ್ ಡಯಾಗ್ರಾಮು. ಇಲ್ಲಿ ನೋಡಿ 9 ರಿಂದ ಗಂಟೆ ಮುಳ್ಳು ಇಲ್ಲಿ ತನ ಬರ್ಬೇಕಂದ್ರೆ ಎಷ್ಟು ಗಂಟೆ, ಎಷ್ಟದ ಇದು 9 ರಿಂದ 2 ಗಂಟೆವರೆಗೂ ಬಂತಂತಂದ್ರೆ ಇದ್ರ ಮಧ್ಯದಲ್ಲಿ ಎಷ್ಟು ಆಂಗಲ್ ಫಾರ್ಮೇಶನ್ ಆಗಿದೆ ಅಂತಂದು ಕ್ವಶನ್ ಕೇಳಿದ್ದಾರೆ.
ಸೊಲ್ಯೂಷನ್ ನೋಡಿ. 9 to 2 o'clock ಎಷ್ಟಾಯ್ತು? 9 ರಿಂದ 2 ತನಕ ನೋಡಿ. ಸೊ ಎಷ್ಟೆಷ್ಟು ಗಂಟೆ ಆಯ್ತು ನೋಡಿ. ಈಗ ಇಲ್ಲಿ 9 ರಿಂದ 10 1 ಗಂಟೆ, 10 ರಿಂದ 11 2 ಗಂಟೆ, 3 4 5 ಗಂಟೆ. ಟೋಟಲ್ ಎಷ್ಟು ಗಂಟೆ? 5 ಗಂಟೆ ಆಯ್ತು. ಎಷ್ಟು? 5 ಗಂಟೆ ಆಯ್ತು. ಗಂಟೆ ಮೂರು ಈ ಕಡೆ ಹೇಳಿದೆ ನಾನು ಆವಾಗ್ಲೇ ಏನಂತಂದು 1 hour 1 ಗಂಟೆ is equal to 30 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದೆ ಅಂತ. ಎಷ್ಟು? 1 ಗಂಟೆ 30 ಡಿಗ್ರಿ. ಸೊ ಇಲ್ಲಿ 5 ಗಂಟೆ ಅಂತಂದ್ರೆ 5 hour is equal to ಎಷ್ಟು? ಇಲ್ಲಿ ನೋಡಿ ಸಿಂಪಲ್, 5 into 1 ಗಂಟೆ ಎಷ್ಟಂದ್ರೆ 30 ಡಿಗ್ರಿ. ಈ 30 ಡಿಗ್ರಿನ ಇಲ್ಲಿ ತಂದು ಹಾಕಿ. 30 5 3 15 150 ಡಿಗ್ರಿ ಏನ್ ಮಾಡ್ತದೆ ಇದು? ಫಾರ್ಮೇಶನ್ ಮಾಡ್ತದೆ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ತಿಳಿತಾ? ಅದು ಆವಾಗ್ಲೇ ನಾವು ಮಿನಿಟ್ ಹ್ಯಾಂಡ್. ಸೊ ಅದಕ್ಕೆ ನಾನು ಬೇಸಿಕ್ ನಿಮ್ಗೆ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಈ ರೀತಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಆವಾಗ್ಲೇ ಕೇಳ್ತಕ್ಕಂಥದ್ದು ಮಿನಿಟ್ ಹ್ಯಾಂಡ್ ಕೇಳ್ತಾರೆ. ಸೊ ಇಲ್ಲಿ ಅವರ್ ಹ್ಯಾಂಡ್ ಅನ್ನ ಕೇಳ್ತಾ ಇದಾರೆ. ಸೊ ಇದರಲ್ಲೇ ಇನ್ನೊಂದು ನಾನು ಏನ್ ಬರ್ಸಿದ್ನೆ ಇಲ್ಲಿ ಕೆಳಗಡೆ 1 ನಿಮಿಷವನ್ನ ಗಂಟೆಯಲ್ಲಿ 60 ಮಿನಿಟ್ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಒಂದು ನಿಮಿಷ ಗಂಟೆ ಮುಳ್ಳಲ್ಲಿ 1 ನಿಮಿಷದ ಮುಳ್ಳು ಎಷ್ಟು ಡಿಗ್ರಿ ಆಂಗಲ್ ಆಗ್ತದೆ ಅಂತಂದು ಬರ್ಸಿದ್ದೆ. 1/2 ಡಿಗ್ರಿ ಆಂಗಲ್ ಆಗ್ತದೆ. ಸೊ ಅದ ಕ್ವಶನ್ ನಾವು ಟ್ರೈ ಮಾಡೋಣ. ಕ್ವಶನ್ ನೋಡಿ, ಕ್ವಶನ್ ಓದ್ತೀನಿ ಕೇಳಿ. ವಾಟ್ ಈಸ್ ದ ಆಂಗಲ್ ಟ್ರೇಸ್ಡ್ ಬೈ ಅವರ್ ಹ್ಯಾಂಡ್ ಇನ್ 30 minutes? ಸೇಮ್ ವಾಟ್ ಫೈಂಡ್ ದ ಆಂಗಲ್ ಟ್ರೇಸ್ಡ್ ಬೈ ಅವರ್ ಹ್ಯಾಂಡ್ ಇನ್ 30 minutes ಅಲ್ಲಿ ಎಷ್ಟು ಫಾರ್ಮೇಶನ್ ಆಗ್ತದೆ ಅಂತಂದು ಕೇಳಿದ್ದಾರೆ. ಸೊ ನೋಡಿ, ಇದು ಈ ಪಾರ್ಟ್ 2 ಪ್ಯಾಟರ್ನ್ 2ರಲ್ಲಿ ಇನ್ನೊಂದು ರೀತಿ ಕ್ವಶನ್ ಬರ್ತದ. ಎಷ್ಟು? 30 minutes ಫಾರ್ಮೇಶನ್ ಮಾಡಂತಂದು ಕೇಳಿದ್ದಾರೆ. ಸೊ ಈ ಅವರ್ ಹ್ಯಾಂಡ್ ಅಲ್ಲಿ ನಾನು ಅವಾಗ್ಲೇ ತಂದಿದ್ದೆ ಏನು? 1 minute ಈಸ್ ಈಕ್ವಲ್ ಟು 1/2 ಡಿಗ್ರಿ ಅಂತಂದು. ಪೇಜ್ ಹಿಂತಿರುಗಿಸ್ ನೋಡಿ, ಬೇಕಾದ್ರೆ ಬರ್ಸಿದಿನಿಲ್ಲ ಮಿನಿಟ್ ಹ್ಯಾಂಡ್ ಅವರ್ ಹ್ಯಾಂಡ್. ಸೊ ಇಲ್ಲಿ ಅವರ್ ಹ್ಯಾಂಡ್ ಕೇಳ್ತಾ ಇದ್ರೆ ಅವರ್ ಹ್ಯಾಂಡ್ ಅಲ್ಲಿ ಮಿನಿಟ್ ಆಂಗಲ್ ಎಷ್ಟಿರ್ತದ ಅಂತಂದ್ರೆ 1/2 ಆಂಗಲ್ ಇರ್ತದ. ಓಕೆ, 1/2 ಆಂಗಲ್. ಸೊ 30 ಡಿಗ್ರಿ ಕೇಳಿದ್ದಾರೆ. 30 ಡಿಗ್ರಿ ಇದು 30 ನಿಮಿಷ ಇಂಟು 1/2. ಓಕೆ, 30 ನಿಮಿಷ 1/2. 2 1 2 1 2 5. ಸೊ ಎಷ್ಟು ಆಯ್ತು? 15 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಯ್ತು ನೋಡಿ. ಓಕೆ, ಎಷ್ಟು? 15 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ತದ. ಈ ಒಂದು ಪ್ಯಾಟರ್ನ್ ಅಲ್ಲಿ ಇದು ಮೊದಲನೇ ಕ್ವಶನ್, ಇದು ಎರಡನೇ ಕ್ವಶನ್ ನೋಡಿ. ಏನು? 30 ಮಿನಿಟ್ ನ ಫಾರ್ಮೇಶನ್ ಮಾಡಬೇಕು. ಆಂಗಲ್ 30 ಮಿನಿಟ್ ಫಾರ್ಮೇಶನ್ ಮಾಡಬೇಕು. ಸೊ 1 ನಿಮಿಷ ಇಸ್ ಈಕ್ವಲ್ ಟು 1/2 ಡಿಗ್ರಿ ಆದ್ರೆ 30 ನಿಮಿಷ ಇಂಟು 1/2 ತಗೊಂಡು ಇದನ್ನ ಎರಡನ್ನ ಕ್ಯಾನ್ಸಲ್ ಹೊಡಿದ್ರೆ ಏನಾಗುತ್ತೆ? 15 ಡಿಗ್ರಿ ಫಾರ್ಮೇಶನ್ ಆಗ್ತದ. ಸೊ ಈ ಕ್ವಶನ್ ನೀವು ಮೂರನೇ ನೋಡಿ, ಇದು ತಗೊಳ್ಳಿ. ಕ್ವಶನ್ 45 ಮಿನಿಟ್. ಈ ಕ್ವಶನ್ ಎಷ್ಟು ಆಂಗಲ್ ಫಾರ್ಮೇಶನ್ ಆಗ್ತದ ಅಂತಂದು ನೀವೇನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಲ್ದಿ ಕಮೆಂಟ್ ನ ಮಾಡಿ. ಸೊ ನೆಕ್ಸ್ಟ್ ಪ್ಯಾಟರ್ನ್ ಮಿರರ್ ಇಮೇಜ್ ಆಗಿರ್ಬೋದು, ಮತ್ತೆ ಮಿರರ್ ಇಮೇಜ್ ಬಗ್ಗೆ ನಾನು ನೆಕ್ಸ್ಟ್ ನಿಮ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ.